ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ರೆಸಿಪಿ. ನುಗ್ಗೆಕಾಯಿನ ಫಸ್ಟ್ ಕಟ್ ಮಾಡಿ ಇಟ್ಕೊಂಡು ನಾನು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ನುಗ್ಗೆಕಾಯಿ ಮಾತ್ರ ಕ್ಯಾಲ್ಶಿಯಮ್ಮು, ಐರನ್ನು ಭಾಳ ಚೆನ್ನಾಗಿ ಆರೋಗ್ಯಕ್ಕೆ. ಆಮೇಲೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿನೆಲ್ಲನೂ ಪೇಸ್ಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಬೇಳೆಗೆ ತೊಗರಿ ಬೇಳೆನೇ ಬೆಂದಿಸಿಟ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ವ ಪೇಸ್ಟ್ ಮಾಡ್ಕೋಬೇಕು ಅಂತಂದೇಳಿ. ಒಂದು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಕೊಬ್ಬರಿ ಇದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ತರಿಯಾಗೇ ಇರಬೇಕು. ಫುಲ್ಲು ಪೇಸ್ಟ್ ಬೇಡ, ಗಂಧದ ಥರ ಈ ಥರ ಇದ್ರೇ ಬಾಯಿಗೆ ರುಚಿ ಅನಿಸುತ್ತೆ. ಆಲ್ರೆಡಿ ಬೇಯಿಸ್ಕೊಂಡಿದ್ದು ಬೇಳೆ ನಾವು ಊರಿಂದನೇ ತರ್ತೀನಿ. ತೊಗರಿ ಬೇಳೆ ಕೂಡ ನಮ್ಮ ಅತ್ತೆ ಕಟ್ಟಿರ್ತಾರೆ. ಅದನ್ನು ಸ್ವಲ್ಪ ನನ್ನ ಮಗಳು ಟೇಸ್ಟ್ ಮಾಡ್ತಾಳೆ, ಹಾಗಾಗಿ ಬೇಳೆನೇ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಇನ್ನು ಉಳ್ಕಿದ್ರಲ್ಲಿ ಸಾಂಬಾರು ಮಾಡ್ತೀನಿ. ಇದು ಕೂಡ ರೆಡಿ ಆಗಿತ್ತು, ಬೆಂದಿರೋದು ನುಗ್ಗೆಕಾಯಿ. ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೆ ಜಾಸ್ತಿ, ಸ್ವಲ್ಪ ನಾನು ಮೀಡಿಯಮ್ ಎಣ್ಣೆ ತೊಗೊಂಡು ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿನೂ ಜಜ್ಜಿ ಇಟ್ಕೊಂಡಿದ್ದೆ. ಅಂದರೆ ಅದನ್ನು ಸ್ವಲ್ಪ ಪೇಸ್ಟ್ ಥರನೂ ಅಲ್ಲ, ಆ ಥರ ಜಜ್ಜಿ ಇಟ್ಕೊಂಡಿದ್ದೆ ನಾನು ಬೆಳ್ಳುಳ್ಳಿ ಕೂಡ. ಆಮೇಲೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಮೆಣಸಿನ್ಕಾಯಿ, ಕೊತ್ತಂಬರಿ, ಅದನ್ನು ಎಣ್ಣೆಯಲ್ಲಿನೂ ಸ್ವಲ್ಪ ಫ್ರೈ ಆಗೋವರೆಗೂ ಬೇಯಿಸ್ಕೋಬೇಕು. ಬೆಂದಿಸ್ಕೊಂಡಾದಮೇಲೆ ಏನು ನಾವು ಹಸಿ ಫ್ಲೇವರ್ ಹೋಗಬೇಕು. ಹಸಿ ಫ್ಲೇವರ್ ಹೋಗೋವರೆಗೂ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆ ಥರ ಮಾಡ್ಕೊಂಡಾದಮೇಲೆ ನಾನು ಬೆಂದಿಸಿ ಇಟ್ಕೊಂಡಿರೋದು ಬೇಳೆ, ತೊಗರಿ ಬೇಳೆನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಆಮೇಲೆ ನುಗ್ಗೆಕಾಯಿ ಕೂಡ ರೆಡಿ ಇತ್ತು. ಎಲ್ಲದೂ ಅದರಲ್ಲೇ ಹಾಕಿ ಮಿಕ್ಸ್ ಮಾಡಬೇಕು. ಈ ರೆಸಿಪಿ ಬಂದು ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಮಾಡೋದು. ಈ ಸಾಂಬಾರು ಮದುವೆಯಲ್ಲಿ ಒಟ್ಟು ಟೋಟಲ್ ಏನೋ ಫಂಕ್ಷನ್ ಮಾಡಿದ್ರು ನಮ್ಮ ಚಿಕ್ಕಪ್ಪ ಈ ಥರ ಸಾಂಬಾರು ಮಾಡ್ತಾರೆ. ನಾನು ಕೂಡ ಟ್ರೈ ಮಾಡಿದೆ. ಸಾಂಬಾರು ಪೌಡರ್ ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿನಿ, ಒಂಚೂರು ಅರಿಶಿನ ಹಾಕಿದ್ದೀನಿ. ನೋಡಿ, ರೆಡಿ ಆಗ್ತಾಯಿದೆ. ಸ್ಮೆಲ್ ಮಾತ್ರ ಸಖತ್ ಬರ್ತಾಯಿತ್ತು. ನಾ ಕೇಳ್ತಾಯಿದ್ದೆ ಸ್ಮೆಲ್ ಚೆನ್ನಾಗಿ ಬರುತ್ತಾ, ನಮ್ಮ ಹಸ್ಬೆಂಡ್ ಚೆನ್ನಾಗಿ ಬರ್ತಾಯಿತ್ತು ಅಂತ ಹೇಳ್ತಾಯಿದ್ರು. ಇನ್ನು ಇದು ಕುದಿಬೇಕು. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ನಾನು. ಹುಣಸೆಹಣ್ಣು ಕೂಡ ನಾನು ಊರಿಂದನೇ ತರೋದು. ಸ್ವಲ್ಪ ಹುಣಸೆಹಣ್ಣು ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಹುಳಿ, ಸ್ವಲ್ಪ ಹುಳಿ ತಿಂತಿರ್ತಾರೆ. ಅದಂದರೆ ಅದು ಸ್ವಲ್ಪ ಹುಳಿ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಹುಳಿನೇ ಕಮ್ಮಿ ಹಾಕ್ಕೋಬೇಕು. ನೋಡಿ, ಕುದೀತಾ ಇದೆ. ಆಲ್ರೆಡಿ ನನ್ನ ಮಗಳು ಕೇಳ್ತಾಯಿದ್ಲು, ಮಮ್ಮಿ ಟೇಸ್ಟಿ ಕೊಡು ಅಂತಂದೇಳಿದ್ದೆ. ಕೈನೇ ರೆಡಿ ಮಾಡಿ ಇಟ್ಕೊಂಡಿದ್ಲು ಸರಿ ಅಂತಂದೇಳಿ. ಟೇಸ್ಟ್ ಬೇಕು ಅಂತ ಹೇಳ್ತಿದ್ಲು. ಅವ್ರ ಅಪ್ಪಗೂ ಟೇಸ್ಟ್ ನೋಡ್ಬಾ ಅಂತ ಕರಿತಿದ್ಲು. ನಾನು ಟೇಸ್ಟ್ ಮಾಡು ಅಂತೇಳಿ ಅವಳಿಗೆ ಕೊಟ್ಟೆ. ಚೆನ್ನಾಗಿ ಟೇಸ್ಟ್ ಮಾಡಿ ಸೂಪರ್ ಐತಿ ಅಂತ ಹೇಳ್ತಾಯಿದ್ಲು. ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ಸಾಂಬಾರು. ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ. ತಿನ್ನಬೇಕು ಅಂತ ಅನಿಸುತ್ತೆ. ಆಮೇಲೆ ನುಗ್ಗೆಕಾಯಿಂದ ಅಂತೂ ಭಾಳ ಐರನ್ನು, ಕ್ಯಾಲ್ಶಿಯಮ್ಮು, ಆಮೇಲೆ ಸಿ, ಎ, ವಿಟಮಿನ್ ಎ, ಸಿ ಎಲ್ಲದೂ ಚೆನ್ನಾಗಿರುತ್ತೆ. ಹಾಗಾಗಿ ನುಗ್ಗೆಕಾಯಿ ಸಾಂಬಾರು, ನುಗ್ಗೆಕಾಯಿ ಫ್ರೈ ಆಲ್ಮೋಸ್ಟ್ ತಿನ್ನಿ, ಚೆನ್ನಾಗಿರ್ಬೇಕಲ್ವ. ಈಗ ಹೆಲ್ತ್ ಇಂಪಾರ್ಟೆಂಟು. ಹಾಗಾಗಿ ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.